ಸರಿ, ಇದ್ರ ಜೊತೆಗೇನೆ ಹೇಳ್ತೀನಿ. ಹೌದಾ? ಓಕೆ, ಸರಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಅಶ್ವಿನಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗೌರವಾನ್ವಿತ ತೀರ್ಪುಗಾರರೇ, ಶಿಕ್ಷಕರೇ ಹಾಗೂ ನನ್ನೆಲ್ಲ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಶಾಲೆಯ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಸ್ವಾಗತ. ಇಂದು ನಾನು ಹೈಡ್ರಾಲಿಕ್ ಲಂಡನ್ ಬ್ರಿಡ್ಜ್ ಅನ್ನು ತಯಾರಿಸಿದ್ದೇನೆ. ಏನೇ ಹೈಡ್ರಾಲಿಕ್ ಲಂಡನ್ ಬ್ರಿಡ್ಜ್ ಎಂದರೆ ಎಂದು ಇಂದು ನಾನು ನಿಮಗೆ ವಿವರಿಸುತ್ತಿದ್ದೇನೆ. ಈ ನನ್ನ ಮಾದರಿಯ ಮೂಲಕ ಹೈಡ್ರಾಲಿಕ್ ವ್ಯವಸ್ಥೆ ಯಾವ ಜಾಗದಲ್ಲಿ ಉಪಯೋಗವಾಗುತ್ತೆ ಹಾಗೂ ಹೇಗೆ ಉಪಯೋಗವಾಗುತ್ತೆ ಎಂದು ನಾನು ಇಂದು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಮೊದಲನೇದಾಗಿ ಈ ಲಂಡನ್ ಬ್ರಿಡ್ಜ್ ಬಗ್ಗೆ ಹೇಳುತ್ತೇನೆ. ಸೊ ಈ ಲಂಡನ್ ಬ್ರಿಡ್ಜ್ ಎನ್ನುವುದು ಇಂಗ್ಲೆಂಡ್ ದೇಶದ ಲಂಡನ್ ನಗರದಲ್ಲಿರುವಂತಹ ಒಂದು ಪ್ರಸಿದ್ಧ ಸೇತುವೆ. ಇದು ಮುಚ್ಚುವ ಮತ್ತು ತೆರೆಯುವ ವ್ಯವಸ್ಥೆಯನ್ನು ಹೊಂದಿದೆ. ಸೊ ಈ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಇಲ್ಲಿರುವಂತಹ ದೊಡ್ಡ ದೊಡ್ಡ ಹಡಗುಗಳಾಗಿರಬಹುದು, ಲಾಂಚುಗಳಾಗಿರಬಹುದು, ಈ ಸೇತುವೆ ಮಧ್ಯದ ಮೂಲಕ ಹಾದು ಹೋಗಲು ಸಹಾಯಕವಾಗಿರುತ್ತದೆ. ಸೊ ಈ ವ್ಯವಸ್ಥೆ ಮುಚ್ಚುವ ಮತ್ತು ತೆರೆಯುವ ವ್ಯವಸ್ಥೆ ಇರುವುದರಿಂದ ಈ ವ್ಯವಸ್ಥೆಯಲ್ಲಿ ಹೈಡ್ರಾಲಿಕ್ನ ವ್ಯವಸ್ಥೆಯನ್ನು ಉಪಯೋಗಿಸಲಾಗಿದೆ. ಈ ಹೈಡ್ರಾಲಿಕ್ನ ವ್ಯವಸ್ಥೆ ಎಂದರೆ ದ್ರವದ ಒತ್ತಡದ ಮೂಲಕ ನಡೆಯುವಂತಹ ಕೆಲಸವನ್ನು ನಾವು ಹೈಡ್ರಾಲಿಕ್ನ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಸೊ ಹೈಡ್ರಾಲಿಕ್ನ ವ್ಯವಸ್ಥೆ ಅನ್ನೋದು ನಮ್ಮ ದಿನನಿತ್ಯದ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು. ಸೊ ಹೈಡ್ರಾಲಿಕ್ನ ವ್ಯವಸ್ಥೆ ಅನ್ನೋದು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾರ್ನ ಬ್ರೇಕ್ಗಳಲ್ಲಿ ಆಗಿರ್ಬೋದು, ಲಿಫ್ಟ್ಗಳಲ್ಲಾಗಿರ್ಬೋದು, ಕ್ರೇನ್ಗಳಲ್ಲಾಗಿರ್ಬೋದು ಎಲ್ಲ ಕಡೆನೂ ನೋಡ್ತೇವೆ. ಹಾಗೆ ಈ ವ್ಯವಸ್ಥೆ ಇರಬೇಕು ಅಂತ ಅಂದರೆ ಇದಕ್ಕೊಂದು ಮುಖ್ಯವಾದಂತಹ ತತ್ವವನ್ನು ಉಪಯೋಗಿಸಿದ್ದಾರೆ. ಅದೇ ತತ್ವವೇ ಪಾಸ್ಕಲ್ನ ತತ್ವ. ಈ ಪಾಸ್ಕಲ್ನ ತತ್ವ ಇರೋದರಿಂದ ಈ ಹೈಡ್ರಾಲಿಕ್ನ ಬ್ರಿಡ್ಜ್ಗಳಲ್ಲಿ ಇದು ಸಮಾನದ ದಿಕ್ಕಿನಲ್ಲಿ ಚಲಿಸಿ ಸಮಾನದ ದಿಕ್ಕಿನಲ್ಲೇ ವಾಪಸ್ಸು ಬರುತ್ತದೆ. ಸೊ ಪಾಸ್ಕಲ್ನ ತತ್ವ ಏನಂತ ಅಂದರೆ ಮುಚ್ಚಿದ ದ್ರವದ ಒತ್ತಡವು ಎಲ್ಲ ದಿಕ್ಕಿನಲ್ಲಿ ಸಮನಾಗಿ ಹರಡುತ್ತದೆ. ಇದನ್ನೇ ನಾವು ಪಾಸ್ಕಲ್ನ ತತ್ವ ಅಂತ ಕೇಳ್ತೇವೆ. ಸೊ ಈ ಪಾಸ್ಕಲ್ನ ತತ್ವದಲ್ಲಿ ನಾವು ಹೈಡ್ರಾಲಿಕ್ನ ತತ್ವವನ್ನು ಉಪಯೋಗಿಸಿದ್ದೇವೆ. ಈ ಹೈಡ್ರಾಲಿಕ್ನ ತತ್ವದಿಂದಲೇ ಪಾಸ್ಕಲ್ನ ತತ್ವ ಕೆಲಸ ಮಾಡುತ್ತದೆ. ಸೊ ಈ ಹೈಡ್ರಾಲಿಕ್ನ ವ್ಯವಸ್ಥೆಯಲ್ಲಿ ಪಾಸ್ಕಲ್ನ ತತ್ವ ಇರಲಿಲ್ಲ ಅಂದರೆ ಯಾವ ಉಪಕರಣನೂ ಕೆಲಸ ಮಾಡೋದಿಲ್ವಾ? ಹೌದು, ಯಾವ ಉಪಕರಣವೂ ಸಹ ಕೆಲಸ ಮಾಡೋದಿಲ್ಲ. ಹೇಗೆ ಕೆಲಸ ಮಾಡೋದಿಲ್ಲ ಅಂದರೆ ಒಂದು ಉದಾಹರಣೆ ಹೇಳ್ಬೋದು. ಸೊ ಇವಾಗ ನಾವು ಕ್ರೇನ್ ಅಂತಾನೆ ಆಗಿರ್ಬೋದು. ಆ ಹೈಡ್ರಾಲಿಕ್ನ ವ್ಯವಸ್ಥೆ ಕ್ರೇನ್ಗಳಲ್ಲಿ ಉಪಯೋಗ ಆಗಿರುತ್ತೆ. ಸೊ ಹೈಡ್ರಾಲಿಕ್ನ ವ್ಯವಸ್ಥೆ ಉಪಯೋಗ ಇರುವಾಗ ಅದರಲ್ಲಿ ಪಾಸ್ಕಲ್ನ ತತ್ವನೇ ಇರಲಿಲ್ಲ ಅಂದರೆ ಅದು ಸ್ಟ್ರೈಟಾಗಿ ಹೋಗೋಕ್ಕೂ ಆಗಲ್ಲ, ಹಾಗೆ ಸ್ಟ್ರೈಟಾಗಿ ಬರೋಕ್ಕೂ ಆಗಲ್ಲ. ಅದು ಸ್ಟ್ರೈಟಾಗಿ ಹೋಗುವಾಗ ಅದು ಸೊಟ್ಟಾಪಟ್ಟ ಆಗುವಂಥ ವ್ಯವಸ್ಥೆಯನ್ನು ಸಹ ಅದು ಹೊಂದಿರ್ಬೋದು. ಹಾಗೆ ಲಿಫ್ಟ್ಗಳಲ್ಲಿ ನೋಡಬೇಕಾದ್ರೆ ಸೊ ಈ ಹೈಡ್ರಾಲಿಕ್ನ ವ್ಯವಸ್ಥೆ ಹೊಂದಿರೋದ್ರಿಂದ ಲಿಫ್ಟು ತನ್ನಂತಾನೆ ಮೂವ್ ಆಗುತ್ತೆ. ಆದರೆ ಈ ಪಾಸ್ಕಲ್ನ ತತ್ವ ಲಿಫ್ಟ್ಗಳಲ್ಲಿ ಇರಲಿಲ್ಲ ಅಂದರೆ ಆ ಲಿಫ್ಟು ಮೇಲೆ ಕೆಳಗೆ ಹೋಗುವಂಥ ಚಾನ್ಸಸ್ ಇರ್ಬೋದು. ಅದೇ ಪಾಸ್ಕಲ್ನ ತತ್ವ ಅಂತ ಅಂದರೆ ಸಮಾನಾದ ದಿಕ್ಕಿನಲ್ಲಿ ಮುಚ್ಚಿದ ದ್ರವದ ಮೇಲೆ ದ್ರವದ ಒತ್ತಡ ಸಮಾನಾದ ದಿಕ್ಕಿನಲ್ಲಿ ಹರಡೋದು. ಸೊ ಈ ಸಮಾನಾದ ದಿಕ್ಕೇ ಇರಲಿಲ್ಲ ಅಂದರೆ ಲಿಫ್ಟು ಮೇಲೆ ಕೆಳಗೆ ಹೋಗುವಂಥ ಸಂಭವ ಇರುತ್ತೆ. ಸೊ ಈ ನನ್ನ ಮಾಡೆಲ್ನಲ್ಲಿ ನಾನು ಕೆಲವು ಉಪಕರಣಗಳನ್ನು ಬಳಸಿದ್ದೇನೆ. ಆದರೆ ಲಂಡನ್ ಬ್ರಿಡ್ಜ್ ಹಾಗೆ ಇನ್ನಿತರ ಉಪಕರಣಗಳಲ್ಲಿ ಹೈಡ್ರಾಲಿಕ್ ವ್ಯವಸ್ಥೆ ಹೊಂದಿರುವಂಥ ಉಪಕರಣಗಳಲ್ಲಿ ಯಂತ್ರಗಳಿಗೆ ಬಳಸುವ ಎಣ್ಣೆಯನ್ನು ಬಳಸುತ್ತಾರೆ. ಹಾಗೂ ಹೈಡ್ರಾಲಿಕ್ ವ್ಯವಸ್ಥೆ ಇರಬೇಕು ಅಂದರೆ ಮುಖ್ಯವಾಗಿ 3 ಉಪಕರಣಗಳು ಬೇಕಾಗುತ್ತೆ. ಅದೇ ಹೈಡ್ರಾಲಿಕ್ ಪೈಪ್, ಹೈಡ್ರಾಲಿಕ್ ಪಂಪ್ ಹಾಗೂ ಹೈಡ್ರಾಲಿಕ್ ಯಂತ್ರಗಳಿಗೆ ಬಳಸುವಂಥ ಎಣ್ಣೆ. ಈ ನನ್ನ ಮಾಡೆಲ್ನಲ್ಲೂ ಸಹ ನಾನು ಈ 3 ಉಪಕರಣಗಳನ್ನು ಬಳಸಿದ್ದೇನೆ. ಆದರೆ ನಾನು ಹೈಡ್ರಾಲಿಕ್ನ ವ್ಯವಸ್ಥೆ ಯಂತ್ರಗಳಿಗೆ ಬಳಸುವಂತಹ ಉಪಕರಣಗಳನ್ನು ಬಳಸಿಲ್ಲ. ನನ್ನ ಮಾದರಿಗೆ ತಕ್ಕ ಉಪಕರಣಗಳನ್ನು ಬಳಸಿದ್ದೇನೆ. ಅದೇ ಹೈಡ್ರಾಲಿಕ್ನ ಪೈಪ್ ಬದಲಾಗಿ ಸಿರೆಂಜ್ನ ಹೊರಭಾಗ ಅಂತಲೇ ಪೈಪ್ ಹೇಳ್ಬೋದು. ಹಾಗೆ ಹೈಡ್ರಾಲಿಕ್ನ ಪಂಪ್ ಬದಲಾಗಿ ಈ ಸಿರೆಂಜ್ನ ಒತ್ತುವಿಕೆ ಅಂತಲೇ ಹೇಳ್ಬೋದು. ಹಾಗೆ ಹೈಡ್ರಾಲಿಕ್ನ ಬಳಸುವಂತಹ ಯಂತ್ರಗಳಿಗೆ ಬಳಸುವಂತಹ ಎಣ್ಣೆ ಬದಲಾಗಿ ಈ ಟ್ರಾನ್ಸ್ಪರೆಂಟ್ ಪೈಪ್ನೊಳಗಿರುವಂತಹ ನೀರು ಅಥವಾ ಗಾಳಿ ಆಗಿರ್ಬೋದು. ಸೊ ಈ ನನ್ನ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮೊದಲನೇದಾಗಿ ಈ ಸಿರೆಂಜ್ನ ಮೂಲಕ ಇಲ್ಲಿರುವಂತಹ ನೀರು ಅಥವಾ ಗಾಳಿಗೆ ಒತ್ತಡವನ್ನು ಹಾಕಿದಾಗ ಅಥವಾ ಒತ್ತಿದಾಗ ಇಲ್ಲಿರುವಂತಹ ಗಾಳಿ ಅಥವಾ ದ್ರವ ಏನಿರುತ್ತೆ ಈ ಸಿರೆಂಜ್ಗೆ ಹೋಗಿ ಒತ್ತಡನ ಹಾಕುತ್ತೆ. ಸೊ ಈ ಒತ್ತಡದಿಂದ ಈ ಒತ್ತುವಿಕೆ ಮೇಲ್ಭಾಗಕ್ಕೆ ಹೋಗುತ್ತೆ. ಅದರಿಂದ ಹೈಡ್ರಾಲಿಕ್ನ ವ್ಯವಸ್ಥೆ ಕೆಲಸ ಮಾಡುತ್ತೆ. ಈಗ ನಾನು ಅದನ್ನು ನಿಮಗೆ ತೋರಿಸುತ್ತೇನೆ. ಸೊ ಈಗ ನೋಡ್ತಾ ಇರ್ಬೋದು ಹೈಡ್ರಾಲಿಕ್ ವ್ಯವಸ್ಥೆ ಮೇಲೆ ಪಾಸ್ಕಲ್ನ ತತ್ವ ಹೇಗೆ ಉಪಯೋಗ ಆಗಿದೆ ಅಂತ. ಈ ಹೈಡ್ರಾಲಿಕ್ನ ವ್ಯವಸ್ಥೆ ಈ ಪಾಸ್ಕಲ್ನ ತತ್ವದ ಮೇಲೆ ನಿಂತಿರುವುದರಿಂದ 2 ಸೇತುವೆಗಳು ಸಮಾನಾಗಿ ಎತ್ತುತ್ತಿವೆ. ಹಾಗೆ ಇದು ಮುಚ್ಚುವ ವ್ಯವಸ್ಥೆಯನ್ನು ಸಹ ಹೊಂದಿದೆ.
ಸೊ ಹೈಡ್ರಾಲಿಕ್ ವ್ಯವಸ್ಥೆಯಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಇದು ಪರಿಸರ ಸ್ನೇಹಿಯಾಗಿದೆ. ಇದು ಸುರಕ್ಷತೆಯಲ್ಲಿ ಪ್ರಥಮ ದರ್ಜೆಯನ್ನು ಹೊಂದಿರುತ್ತೆ. ಹೇಗೆ ಇದು ಪರಿಸರ ಸ್ನೇಹಿ ಅಂದರೆ ಇದು ನಮಗೆ ಇಂಧನವನ್ನು ಉಳಿತಾಯ ಮಾಡುತ್ತೆ. ಹಾಗೆ ಇದು ಕಡಿಮೆ ಶಕ್ತಿಯಿಂದ ಹೆಚ್ಚು ಕೆಲಸವನ್ನು ಮಾಡುತ್ತೆ. ಹಾಗೆ ಇದು ಶಬ್ದನ ಕಡಿಮೆ ಮಾಡುತ್ತೆ. ಇದು ಸುರಕ್ಷತೆಯಲ್ಲಿ ಪ್ರಥಮ ದರ್ಜೆ ಏನಪ್ಪ ಅಂತಂದರೆ ಸರ್ ಅಷ್ಟೇ ಆಯಿತು.